ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ದೇಹಕ್ಕೆ ತಂಪು ನೀಡುವ ಬಾರ್ಲಿ ಅಕ್ಕಿ ಗಂಜಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದನ್ನು ರಾತ್ರಿ ಎಲ್ಲ ನೆನೆಸಿ ಬೆಳಿಗ್ಗೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನೆನೆಸ್ಕೊಳ್ಳೋದ್ರಿಂದ ಬೇಗ ಬೆಂದೋಗುತ್ತಿದ್ದು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು, ಇದಂತೂ ಹೀಟ್ ಮೈಯವರಿಗೆ ತುಂಬಾ ಒಳ್ಳೆಯದು. ಇದನ್ನು ಆಗಾಗ ಮಾಡ್ಕೊಂಡು ಕುಡಿಯೋದ್ರಿಂದ. ಈಗ ಇದನ್ನು ರುಬ್ಕೊಂಬರೋಣ. ಈಗ ಇದು ರುಬ್ಕೊಂಡಾಗಿದೆ. ಈಗ ನಾನು 1 ಕಪ್ಪಷ್ಟು ಸಕ್ಕರೆ ತಗೋತಾ ಇದ್ದೀನಿ. ಬದಲಾಗಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಕುಡಿಬೋದು, ಇಲ್ಲಾಂದರೆ ಜೇನುತುಪ್ಪ ಸೇರಿಸ್ಕೊಂಡಾದರೂ ಕುಡಿಬೋದು. ಶುಗರ್ ಇರೋರು ಉಪ್ಪು ಹಾಕ್ಕೊಂಡು ಕುಡಿಯೋದೇ ಒಳ್ಳೆಯದು. ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾನೊಂದು ಟೇಬಲ್ ಸ್ಪೂನ್ ಅಷ್ಟು ಗಾರ್ನಿಷ್ಗೆ ಅಂತ ಇಟ್ಕೊಂಡಿದ್ದೆ, ಅದು ರುಬ್ದಿರ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗೋವರೆಗೆ. ಸಕ್ಕರೆ ಬದಲಾಗಿ ಬೆಲ್ಲ ಸೇರಿಸ್ಕೊಂಡು ಕುಡಿಬೋದು. ಈಗ ಇದಕ್ಕೆ ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧದಷ್ಟು. ನಿಂಬೆಹಣ್ಣು ಇಲ್ದಿರ ಹಾಗೇನೂ ಕುಡಿಬೋದು. ಇದೊಂದು ಸ್ವಲ್ಪ ಟೇಸ್ಟಿನೂ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಕರ ಬಾರ್ಲಿ ಗಂಜಿ ಸವಿಯಲು ಸಿದ್ಧವಾಗಿದೆ. ಈ ಸುಲಭವಾದ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.